ವೀಕ್ಷಕರೇ, ಇದೀಗ ನೀವು ನೋಡ್ತಾ ಇರ್ಬೋದು. ಸೊ ಈಶ್ವರ್ ಮಲ್ಪೆ ಮತ್ತು ತಂಡ ಸೊ ಈಗ ಪತ್ತೆಯಾಗಿರುವಂಥ ಒಂದು ಲಾರಿಯನ್ನು ಸೊ ಹುಡುಕ್ಲಿಕ್ಕೆ ಈಗ ಗುಡ್ಡ ಕುಸಿದಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದೆ. ಸೊ ನಾವು ನಿಮಗೆ ಇವತ್ತಿನ ಈ ಒಂದು ಕಾರ್ಯಾಚರಣೆಯನ್ನು ನಾವು ನಿಮಗೆ ನೇರ ಪ್ರಸಾದ ಮೂಲಕ ತಿಳಿಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ. ಸೊ ನಾವು ನಿಮಗೆ ಅದರ ರೆಕಾರ್ಡೆಡ್ ಮಾಡಿ ಸೊ ಆ ಕ್ಷಣ ಏನೇನು ಆಗುತ್ತೆ ಸೊ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀವಿ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸೊ ಈಗ ನೋಡ್ತಾ ಇರ್ಬೋದು, ತಂಡ ಕಂಪ್ಲೀಟಾಗಿ ಹೊರಟಿದೆ. ನಮಸ್ತೆ. ಇವತ್ತು ಈಶ್ವರ್ ಮಲ್ಪೆ ಮತ್ತು ತಂಡ ಅಂಕೋಲದ ಶೀರೂರಿನ ಗುಡ್ಡ ಕುಸಿತ ಕಾರ್ಯಾಚರಣೆಗೆ ತೆರಳುತ್ತಾ ಇದ್ದೇವೆ. ಮೊನ್ನೆಯ ದಿನ ಟಿಂಬರ್ ಕಟ್ಟಿರುವಂತಹ ಲಾರಿಯ ಹಗ್ಗ ಸಿಕ್ಕಿರುವುದರಿಂದ ಅದರ ಗುರುಹುಗಳನ್ನು ಹಾಗೆ ನಾವು ಫೈಬರ್ ಫ್ಲೋಟ್ ಮೂಲಕ ಕಟ್ಟಿ ಬಂದಿದ್ದೇವೆ. ಇವತ್ತಿನ ದಿನ ಆ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಕುಲಂಕುಷವಾಗಿ ನಾವು ನೀರಿನ ಅಡಿಭಾಗದಲ್ಲಿ ಎಷ್ಟೇ ಕ್ಲಿಷ್ಟಕರ ಪರಿಸ್ಥಿತಿ ಇದ್ರೂ ಕೂಡ 3 ಸ್ಕೂಬಾ ಡೈವರ್ಸ್ಗಳನ್ನು ನೀರಿಗಿಳಿಸುವ ಮುಖಾಂತರವಾಗಿ ಕಾರ್ಯಾಚರಣೆಯನ್ನು ನಡೆಸುವಂತಹ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ನಮ್ಮ ತಂಡದ ಸುಮಾರು 8 ಮಂದಿ ಸದಸ್ಯರಲ್ಲಿ 3 ಮಂದಿ ಸದಸ್ಯರು ಇವತ್ತಿನ ದಿನ ಆ ಕಾರ್ಯಾಚರಣೆಗೆ ನೀರಿಗಿಳಿತಾರೆ. ನಿನ್ನೆಯ ದಿನ ಕಾರವಾರದ ಕಾಳಿ ನದಿಯಲ್ಲಿ ಆಗಸ್ಟ್ 7ರಂದು 16 ಚಕ್ರದ ಒಂದು ಬೃಹತ್ ಲಾರಿ ಏನು ಬ್ರಿಡ್ಜ್ ತುಂಡಾಗಿ ಸೇತುವೆ ತುಂಡಾಗಿ ನೀರಿಗೆ ಬಿದ್ದಿತ್ತು. ಅದನ್ನು ಸುಮಾರು 9 ಗಂಟೆಗಳ ಕಾರ್ಯಾಚರಣೆ ಮಾಡುವ ಮೂಲಕವಾಗಿ ಈಶ್ವರ್ ಮಲ್ಪೆ ತಂಡದ 3 ಮಂದಿ ಸ್ಕೂಬಾ ಡ್ರೈವರ್ಗಳು ನೀರಿನ ಅಡಿಭಾಗದಲ್ಲಿ ಲಾರಿಯನ್ನು ಕಟ್ಟಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು 8 ಗಂಟೆಯ ಅವರ ಪರಿಶ್ರಮ ಒಂದು ಫಲಶ್ರುತಿಯನ್ನು ಕಂಡಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿದ ಇವತ್ತಿನ ದಿನ ಈ ಅಂಕೋಲ ಶೀರೂರು ಗುಡ್ಡ ಕುಸಿತದ ಕಾರ್ಯಾಚರಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ಪ್ರೋತ್ಸಾಹವನ್ನು ಈಶ್ವರ್ ಮಲ್ಪೆ ತಂಡದ ಮೇಲೆ ಇರಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಮುಂದಿನ ಅಪ್ಡೇಟ್ಗಳನ್ನು ಈಶ್ವರ್ ಮಲ್ಪೆ ಯೂಟ್ಯೂಬ್ ಮುಖಾಂತರವಾಗಿ ನಾವು ನೇರ ಪ್ರಸಾರ ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಾವು ಕಾರ್ಯಾಚರಣೆಯ ಜಾಗಕ್ಕೆ ಇವಾಗ ತೆರಳುತ್ತಾ ಇದ್ದೇವೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಕಾರ್ಯಾಚರಣೆ ಬಗ್ಗೆ? ಇವತ್ತು ನಮ್ಮ ತಂಡದ ಸದಸ್ಯರಾದ ಬುರ್ಹಾನ್ ಅವರು ಮನದಟ್ಟಾಗಿ ನಿಮಗೆಲ್ಲ ತಿಳಿಸಿದ್ದಾರೆ. ಹಾಗೆ ಈಗ ನಾವು ಒಂದು 15 ನಿಮಿಷದಲ್ಲಿ ಆ ಸ್ಪಾಟ್ಗೆ ಹೋಗ್ತಾ ಇದ್ದೇವೆ, ಆ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಿ ಇವತ್ತು ನಮ್ಮ ತಂಡದಲ್ಲಿ 3 ಜನ ಸ್ಕೂಬಾ ಡೈವರ್ ಅಡಿಭಾಗಕ್ಕೆ ಹೋಗಿ ಮೊನ್ನೆ ನಾವು ಕಟ್ಟಿದ ಒಂದು ಫ್ಲೋಟ್ ಇದೆ ಆ ಭಾಗದಲ್ಲಿ ಹಗ್ಗಕ್ಕೆ ಅಲ್ಲೆಲ್ಲ ಹುಡುಕಾಡುವ ಒಂದು ಕುಲಂಕಷವಾಗಿ ಹುಡುಕುವ ಒಂದು ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಒಂದು ಇರಲಿ. ಹಾಗೆ ಇಲ್ಲಿನ ಎಲ್ಲ ಸಮಸ್ತ ಜನತೆ, ಯಾಕೆಂದರೆ ಅಲ್ಲಿ ನೀರಿಗೆ ಬಿದ್ದಿರುವ ಈ ಭಾಗದ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಮೃತದೇಹವನ್ನು ಹುಡುಕಲು ನಾವು ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ. ಯಾಕೆಂದರೆ ನಮಗೆ ಬೇಕಾಗಿದ್ದು ನಮ್ಮ ಊರಿನ ಮೊದಲನ ಆದ್ಯತೆ. ಆಮೇಲೆ ಕೇರಳದವರು ಸಹ ನಾವು ಖಂಡಿತವಾಗಿ ಆ ಲಾರಿ ಹುಡುಕಿದ ಮೇಲೆ ಅರ್ಜುನನ್ನು ಖಂಡಿತವಾಗಿ ಹುಡುಕ್ತೇವೆ. ಯಾಕೆಂದರೆ 3 ಜನ ನಮಗೆ ಒಂದೇ ಸಮಾನ. ಯಾಕೆಂದರೆ ಕೆಲವರು ಹೇಳ್ತಾರೆ ಆ ಅರ್ಜುನನ್ನು ಹುಡುಕ್ತಾರೆ ಅಂತ. ಅಲ್ಲ, ನಾವು ಹುಡುಕುವುದು ಅರ್ಜುನ ಅಡಿಭಾಗದಲ್ಲಿ, ಗಾಡಿ ಅಡಿಭಾಗದಲ್ಲಿ ಸಹ ನಮ್ಮ ಜಗನ್ನಾಥ್ ಮತ್ತೆ ಲೋಕೇಶ್ ಅವರು ಇರಬಹುದು. ಅಲ್ಲೊಂದು ದೊಡ್ಡ ಆಲದ ಮರ ಇದೆ. ಆ ಆಲದ ಮರ ತೆರವು ಮಾಡಿದರೆ ಖಂಡಿತವಾಗಿಯೂ ಅವರ ಒಂದು ಮೃತದೇಹ ಸಿಗಬಹುದಂತ ಒಂದು ಆಶಾಭಾವನೆಯಿಂದ ನಾವು ಇಳಿತಿದ್ದೇವೆ. ಇದಕ್ಕೆ ಯಾರು ನಾವು ಮಾಡೋ ಕಾರ್ಯಕ್ಕೆ ತಪ್ಪು ಕಲ್ಪನೆ ಮಾಡಬೇಡಿ. ಯಾಕೆಂದರೆ ಇಲ್ಲಿನ ಈ ಊರಿನವರು ನಮ್ಮ ಅಂಕೋಲದಲ್ಲಿ ತಪ್ಪು ಕಲ್ಪನೆ ಅಂದರೆ ನಾವು ಅರ್ಜುನನ್ನೇ ಹುಡುಕ್ತಾ ಇದ್ವಿ ಅಂತ ಹೇಳಿದರೆ ಅದು ಖಂಡಿತವಾಗಿಲ್ಲ. ನಮಗೆ ಎಲ್ಲರೂ ಸಹ ಒಂದು ಇಷ್ಟರ ತನಕ ನಾವು ಒಂದು ಇಷ್ಟು ಸೇವೆ ಎಷ್ಟೋ ಮೃತ ತೆಗೆದಿದ್ದೇವೆ. ಆದರೂ ಸಹ ನಾವೊಂದು ಒಳ್ಳೆ ಮನಸ್ಸಿನಿಂದ ಸಿಗಲಿ ಅಂತ ನಾವು ತೆಗೆದಿದ್ದೇವೆ. ನಾವು ಯಾವುದಕ್ಕೂ ಹಣದ ಆಮಿಷಿಗೆ ಸಹ ನಾವು ಮಾಡುವವರಲ್ಲ. ಯಾಕೆಂದ್ರೆ ನಾವು 1 ರೂಪಾಯಿ ಇಷ್ಟರ ತನಕ ನಿಮಗೆ ಗೊತ್ತಿದ್ದ ಮಟ್ಟಿಗೆ 7ನೇ 8ನೇ ಸಾರಿ ಇಲ್ಲಿ ಬಂದಿದ್ದೇವೆ. ಯಾರ ಹತ್ರ ಒಂದು ಬಿಡಿ ಕಾಸು ತಗೊಂಡಿಲ್ಲ. ಯಾರಾದ್ರೂ ಹೇಳಿದರೆ ಮುಂದೆ ಬಂದು ನಮ್ಮ ಮುಂದೆ ಹೇಳಿ ಕೊಟ್ಟಿದ್ದಾರಂತ. ಯಾರ ಹತ್ರ ಒಂದು ಬಿಡಿ ಕಾಸು ತೆಗೆದೆ ನಮ್ಮ ಸ್ವಂತ ಖರ್ಚಿಂದ ಇಷ್ಟರ ತನಕ 2 ದಿನ IBಯಲ್ಲಿ ರೂಮ್ ಕೊಟ್ಟಿದ್ದಾರೆ. ಮತ್ತೆಲ್ಲ ನಮ್ಮ ಖರ್ಚಿನೆಲ್ಲ ನಾವು ಇಲ್ಲಿ ರೂಮಲ್ಲಿ ಇದ್ದು ಇಲ್ಲಿ ನಾವು ಕಾರ್ಯಾಚರಣೆಯನ್ನು ಇಳಿದಿದ್ದೇವೆ.
ಈಗ ಇವತ್ತಿನ ಒಂದು ಕಾರ್ಯಾಚರಣೆ ಎಷ್ಟೊತ್ತಾಗ್ಬೋದು ಶಿವಣ್ಣ? ಎಷ್ಟೊತ್ತಿಗೆ ಮುಗಿಬಹುದು ಅಥವಾ ಏನಾದ್ರು ಮತ್ತೆ ಕಂಟಿನ್ಯೂ ಆಗುತ್ತಾ ನೆಕ್ಸ್ಟ್? ಏನಂದ್ರೆ ಇವತ್ತೊಂದು ಸಂಜೆ ತನಕ ಸಹ ಮಾಡ್ಬೇಕು, ಯಾಕಂದ್ರೆ ನಮ್ಗೆ ಒಂದು ಹುಡುಕಬೇಕು ಆ 3 ಜನ ಒಂದು ಮೃತದೇಹ. ಅದೇ ರೀತಿ ನಾವು ನೀರು ಸ್ವಲ್ಪ ಇವತ್ತು ಕೆಂಪು ಮಿಶ್ರಿತವಾಗಿದೆ, ನೀರಿನ ಲೈಟ್ ಅಡಿಭಾಗದಲ್ಲಿ ನೋಡಲು ತುಂಬಾ ಕಷ್ಟಕರವಾಗ್ತದೆ. ಆದ್ರೂ ಸಹ ನಾವು ನಮ್ಮ ಲೈಟ್ ಅನ್ನು ಬಳಕೆ ಮಾಡಿ ಅಡಿಭಾಗದಲ್ಲಿ ಒಂದು ಹುಡುಕುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ. ನೋಡಿ, ನೀವು ಗಮನಿಸಬಹುದು, ನಮ್ಮ ಈಶ್ವರ್ ಮಲ್ಪೆ ತಂಡದ ಡ್ರೈವರ್ಸ್ಗಳಿವರು ನೀರಿನ ಅಡಿಭಾಗದಲ್ಲಿ ಆಕ್ಸಿಜನ್ ಸಹಾಯದಿಂದ ಸುಮಾರು 1.5 ತಾಸು ನೀರಿನ ಅಡಿಭಾಗದಲ್ಲಿ ಹುಡುಕಾಟವನ್ನು ನಡೆಸಬಲ್ಲ ಸಾಮರ್ಥ್ಯ ಇರುವಂತವರು ಈಶ್ವರ್ ಮಲ್ಪೆ ಅವರ ಜೊತೆಗೆ ಬಹಳಷ್ಟು ಸಮಯಗಳಿಂದ, ಬಹಳಷ್ಟು ವರ್ಷಗಳಿಂದ ಅವರ ಜೊತೆಗಾಗಿ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ಕಡೆ ಭಾಗವಹಿಸಿದಂಥವರು ಕೂಡ. ಸದ್ಯ ಇಲ್ಲಿ ಅಂಕೋಲದ ಗುಡ್ಡ ಕುಸಿತ ಪ್ರದೇಶದಲ್ಲಿ ಇವತ್ತಿನ ದಿನ ನಮ್ಮ ಕಾರ್ಯಾಚರಣೆ ಆರಂಭಗೊಳ್ಳಿಕ್ಕಿದೆ. ನಿಮ್ಮಲ್ಲಿ ಒಂದೇ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನೀವು ದಿನಂಪ್ರತಿ ನಡೆಸುವಂತಹ ಪ್ರಾರ್ಥನೆಯಲ್ಲಿ ಈಶ್ವರ್ ಮಲ್ಪೆ ತಂಡಕ್ಕೂ ಒಂದು ಸ್ವಲ್ಪ ಮಟ್ಟಿನ ಕಾಲಾವಕಾಶ ಕೊಡಿ. ಅವರು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ದೇವರು ಆದಷ್ಟು ಬೇಗನೆ ಫಲಶ್ರುತಿಯನ್ನು ನೀಡಲಿ ಅನ್ನುವಂತಹ ಆಶಯವಾಗಿದೆ. ಆ ನೆಲೆಯಲ್ಲಿ ಯಾರು ಕೂಡ ಈ ವಿಡಿಯೋವನ್ನು ನೋಡ್ತೀರಿ ಆದಷ್ಟು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಕೆಲವು ಭಾಗಕ್ಕೆ ಈಶ್ವರ್ ಮಲ್ಪೆ ತಂಡ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಅನ್ನುವಂತಹ ಮಾಹಿತಿ ಹೆಚ್ಚಿನದ್ದು ಸಿಗುವುದಿಲ್ಲ. ನೀವು ಮಾಡುವಂತಹ ಒಂದು ಶೇರ್ನಿಂದಾಗಿ ಅವರಿಗೂ ಕೂಡ ಈ ಸಹಾಯವನ್ನು ಪಡ್ಕೊಳ್ಳುವಂತಹ ಅವಕಾಶ ಬರುತ್ತೆ. ಯಾವುದೇ ಅನಾಹುತಗಳು ಆಗಬಾರ್ದು. ಆದಂತಹ ಸಂದರ್ಭಗಳಲ್ಲಿ ಈಶ್ವರ್ ಮಲ್ಪೆ ತಂಡ ಹೋಗಿ ಈಶ್ವರ್ ಮಲ್ಪೆ ಅವರ ಮುಖಾಂತರವಾಗಿ ಮೃತದೇಹ ಆಗಿರ್ಬೋದು, ವಾಹನ ಆಗಿರ್ಬೋದು, ನೀವು ನೋಡಿದ ಮಟ್ಟಿಗೆ ನಿನ್ನೆಯ ದಿನದ ಒಂದು 9 ಗಂಟೆಯ ಕಾರ್ಯಾಚರಣೆ ಹೇಗಿತ್ತು, ಯಾವ ಪರಿಸ್ಥಿತಿಯಲ್ಲಿ, ಯಾವ ಒತ್ತಡದ ನಡುವೆ ಅವರು ಕಾರ್ಯಾಚರಣೆ ಮಾಡಿದ್ರು ಅನ್ನುವಂತ ಮಾಹಿತಿಯನ್ನ ಸ್ವತಃ ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತ ನ್ಯೂಸ್ ಸಂಸ್ಥೆ ಆಗಿರುವಂತಹ ರಿಪಬ್ಲಿಕ್ ಕನ್ನಡದ ನಿರೂಪಕರು ವರ್ಣನೆಯನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಅವರ ಮುಂಭಾಗದಲ್ಲೇ ನಡೆದಿರ್ತಕ್ಕಂತಹ ಒಂದು ಕಾರ್ಯಾಚರಣೆ, ಈಶ್ವರ್ ಮಲ್ಪೆ ತಂಡದವರು ಆ ನೀರಿನ ಅಡಿಭಾಗಕ್ಕೆ ಹೋಗಿ ಆ ವಾಹನಕ್ಕೆ ವೈರ್ ರೋಪ್ ಆಗಿರ್ಬೋದು ಮತ್ತು ಆ ಬಂಡೆಕಲ್ಲಿಗೆ ಸಿಕ್ಕಿಕೊಂಡಂತಹ ಸಂದರ್ಭದಲ್ಲಿ ಅವರು ಎದುರಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆಗಳಾಗಿರ್ಬೋದು, ಅದಕ್ಕೆ ಪರಿಹಾರ ನೀಡಿದಂತಹ ರೀತಿಗಳಾಗಿರ್ಬೋದು, ಇದೆಲ್ಲವನ್ನ ಅವರ ಕಣ್ಣೆದುರಲ್ಲಿ ಆಗಿರ್ತಕ್ಕಂಥ ವಿದ್ಯಮಾನಗಳು ಈ ನೆಲೆಯಲ್ಲಿ ಅವರು ನೋಡಿದ್ದಾರೆ. ಹಾಗೆ ಅವರ ಚಾನೆಲ್ ಅಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ಅವರ ಸಂದರ್ಶನವನ್ನು ನೀಡಿದ್ದಾರೆ. ಅವರ ಮನಪೂರ್ವಕವಾಗಿರ್ತಕ್ಕಂಥ ಮಾತುಗಳನ್ನ ಅವರು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗೆ ಯೂಟ್ಯೂಬ್ಗಳಲ್ಲಿ ಕಮೆಂಟ್ಸ್ ಹಾಕುವಂತವರು ಸ್ವಲ್ಪ ಮಟ್ಟಿಗೆ ಗಮನ ಹರಿಸಿಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಹಾಕುವಂತಹ ಕಮೆಂಟ್ಸ್ಗಳು ನಮ್ಮ ತಂಡಕ್ಕಾಗಿರ್ಬೋದು, ಈಶ್ವರ್ ಮಲ್ಪೆಗಾಗಿರ್ಬೋದು, ಅವರು ಮಾಡುವಂತಹ ಕೆಲಸ ಬಹಳಷ್ಟು ಒಂದು 15ರಿಂದ 20 ವರ್ಷಗಳಿಂದ ಈ ಒಂದು ಕಾರ್ಯವನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಉಚಿತವಾಗಿ ನೀಡುವಂತಹ ಸೇವೆಗೆ ನೀವು ಹಾಕುವಂತಹ ಕಮೆಂಟ್ ನೋವಾಗದಿರಲಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಇವತ್ತಿನ ದಿನದ ಕಾರ್ಯಾಚರಣೆಗೆ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ. ನಾವು ಆದಷ್ಟು ಇಲ್ಲಿ ಈ ಪ್ರದೇಶದಲ್ಲಿ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇರೋದ್ರಿಂದ ನಾವು ಆದಷ್ಟು ಬೇಗನೆ ತಮಗೆ ಲೈವ್ ಆದ್ರೆ ಲೈವ್ಗೆ ಅಪ್ಡೇಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ವಿಡಿಯೋಗಳನ್ನು ಅಪ್ಡೇಟ್ ಮಾಡುವ ಮುಖಾಂತರವಾಗಿ ತಮಗೆ ಇಲ್ಲಿಯ ಕಾರ್ಯಾಚರಣೆಯ ಸುದ್ದಿಯನ್ನು ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ತಾವೆಲ್ಲರೂ ಸಹಕಾರವನ್ನು ಮಾಡಿ ನಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅನ್ನುವಂತ ನೆಲೆಯಲ್ಲಿ ನಾವು ಮೊದಲಾಗಿ ಈ ವಿಡಿಯೋವನ್ನ ನಿಮ್ಮ ಬಳಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದೇ ತರ. ನೋಡ್ಬೋದು ವೀಕ್ಷಕರೇ, ನಾವು ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದೀವಿ. ಸೊ ಮತ್ತು ನೀವು ನೀರಿನ ಒಂದು ಮಟ್ಟ ಸಹ ನೋಡ್ಬೋದು. ಹಿಂದೆ ನಾವೇನು ನೋಡಿದ್ವಿ ಸೊ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಬಟ್ ಆದರೆ ಸೊ ನಾವು ಮೊನ್ನೆ ನಡೆದಂಥ ಒಂದು ಕಾರ್ಯಾಚರಣೆಗೆ ಮತ್ತು ಈ ಒಂದು ಕಾರ್ಯಾಚರಣೆಗೂ ಸೊ ನೀರಿನ ಒಂದು ಕಲರ್ನ ಗಮನಿಸ್ಬೋದು ನೀವು. ಸೊ ಮಳೆ ಬಂದಿದ್ದ ಒಂದು ಕಾರಣದಿಂದ ನೀರಿನ ಒಂದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ವಿಸಿಬಿಲಿಟಿ ಬಂದು ತುಂಬ ಕಮ್ಮಿ ಇದೆ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಸೊ ನಮ್ಮ ತಂಡದ ಮುಳುಗು ತಜ್ಞರಾದಂಥ ಈಶ್ವರ್ ಮಲ್ಪೆ ಮತ್ತು ಅನೀಶ್ ಮತ್ತು ಸ್ಟೇಫಿ ಅವರು ಇವರೇ ನೀರಿನೊಳಗಡೆ ಮುಳುಗಿ ಹೇಗಿದೆ ಇವತ್ತಿನ ಒಂದು ಕಾರ್ಯಾಚರಣೆ ಅಂತ ಅವರೇ ಹೇಳಬೇಕು.
ಸೊ ಬನ್ನಿ, ಇದೀಗ ನಾವು ಕಂಪ್ಲೀಟಾಗಿ ಇಲ್ಲಿಂದ ನೇರ ಪ್ರಸಾರವನ್ನು ಕೊಡೋದಕ್ಕೆ ಆಗೋದಿಲ್ಲ, ಬಟ್ ಇಲ್ಲಿ ನಡೆಯುವಂಥದ್ದನ್ನ ನಾವು ವಿಡಿಯೋಸ್ಗಳನ್ನು ಮಾಡಿ ಸೊ ಕೇವಲ ಒಂದು ಅರ್ಧ ಗಂಟೆ ಒಳಗಡೆ, ಘಟನೆ ನಡೆದ ಅರ್ಧ ಗಂಟೆಯ ಒಳಗಡೆ ನಾವು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ದಯವಿಟ್ಟು ವಿಡಿಯೋ ನೋಡೋದ್ರ ಜೊತೆಗೆ ಸೊ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಸೊ ಇವೆಲ್ಲ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. तो ही ट्रक अंदर जाएगा तो वो मेरे हिसाब से उसी हेड का जगह आई विटनेस जो है ना इधर इसको जो फेंका है ना मैं बोलता हूँ क्या ನೋಡಿ ವೀಕ್ಷಕರು, ನಿಮಗೆ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲೊಂದು ಟ್ಯೂಬ್ ಮತ್ತು ಇಲ್ಲೊಂದು ಆ್ಯಂಕರ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಅದು ಬಂದು ಹಗ್ಗ ಸಿಕ್ಕಿರುವ ಒಂದು ಗುರುತಿನ ಒಂದು ಸ್ಥಳ. ಸೊ ಅದೇ ಒಂದು ಸ್ಥಳದಲ್ಲಿ ಇವತ್ತಿನ ಒಂದು ಕಾರ್ಯಾಚರಣೆ ನಡೆಯುತ್ತೆ. आप ऊपर भी देखो, आप ऊपर भी देखो इधर वो जो वो ट्रक था ना शॉप का इस साइड में कितना था वो मालूम नहीं, एग्जैक्ट मालूम नहीं, मगर शॉप का इस साइड में था तो मैक्सिमम इधर तक हो सकता है. അങ്ങോട്ട് പോകില്ല. ഈ ഉള്ളിലാണ്, ഈ ഉള്ളിലെ అంటే അത് ടാങ്കർ ഫ്രണ്ടിലായിരുന്നു. ಅದ್ರ ಸ್ವಲ್ಪ ಹಿಂದೆ ಅದೇ ಲೈನಿಗೆ ಇದು ಕರೆಕ್ಟ್ ಅಲ್ಲಿ ಬಿತ್ತಲ್ಲ ಯಾರ್ದು ಅವ್ರದ್ದು ಅಲ್ಲಿ ಉಂಟಲ್ಲ ಮಿನಿಮಮ್ ನಂದು ಅದು ಅಲ್ಲಿಲ್ಲ. ಇದೇ ಲೈನಿಗೆ 2 मीटर 3 मीटर ಮುಂದೆ ಅದು ಸೆಂಟರ್. बट उसका सराउंडिंग हम लोग अभी घूमना है और डेप्थ जास्ती नहीं दिखा रहा है, मगर वो डिटेक्ट जो किया ना वो ज़्यादा डेप्थ नहीं है. थोड़ा लेफ्ट CP1 थोड़ा उस तरफ है. वो एग्जैक्ट पॉइंट है इसका, ये कोऑर्डिनेट से वो पॉइंट में जाके फर्स्ट सर्च करें, क्योंकि रोप इधर से उधर भी निकल सकता है. रोप लंबा रहता है. रोप उधर तक नहीं चाहिए हमको, इधर से उधर तक एक बेट डाल के रोप डालो. कितना है मालूम? इधर से 100 फीट है मैप में डिस्टेंस. 100 फीट 100 फीट में वो पॉइंट दिखा रहा है. उधर पहले सर्च करेंगे, कंप्लीट सर्च करेंगे, जो भी होता वो एरिया फर्स्ट स्कैन करके इस साइड थोड़ा फोकस ज्यादा. और सेकंड मेरे को लगता है सेकंड एक आदमी वो ट्री है ना उसको खींचेंगे पहले. नहीं पहले वो करने का 3 आदमी चाहिए ना. वो पोस्टर करके क्लियर करके बाद में सर्च टाइम है हमारा पास. ನೀವು ಸ್ಕ್ರೀನ್ ಬರಲಿ ಇಲ್ಲಿ ನಿಲ್ಲಿಸ್ಲಿ. ಈಗ ಫೋನ್ ಮಾಡಿದಲ್ಲ ಸ್ಕ್ರೀನ್ ಅವನು ಫೋನ್ ಮಾಡಿದ. ಈಗ ಮಾಡಿದ ಅಷ್ಟೇ. ಇವರಿಗೆ ಮಾಡಿ ಇಲ್ಲಿಗೆ ಈ ಒಂದು ಹಂತದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನೆಕ್ಸ್ಟ್ ಪಾರ್ಟಿಗಾಗಿ ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತೇವೆ. ധന്യവാദಗಳು. ഒരു ബുദ്ധിമുട്ടാവും. നമ്മളിപ്പോൾ അടയാളം ഉണ്ട്, ഇപ്പോൾ കയർ കിട്ടിയത് നിങ്ങളെ പ്ലോട്ട് ആക്കിയിട്ട് പോയിട്ടുണ്ട്. ആ പ്ലോട്ടിൽ പോയിട്ട് നമ്മൾ ഒരു നിങ്ങളെ നോക്കി ഒരു സ്ഥല കേന്ദ്ര ബിന്ദുവാക്കി ആ സ്ഥലത്ത് നിന്ന് പോയിട്ട് ചേരും. ഇപ്പോൾ 10 മണി കറക്റ്റായിട്ട് ഈ സ്ഥലക്കായങ്ങൾ 0.6 കീഴെ ഒന്നും കാണാൻ വയ്യ. അത് ഞങ്ങൾ ടോർച്ച് ഉണ്ട്, അണ്ടർവുഡ് ടോർച്ചിൻ്റെ ഫെസിലിറ്റി. ആ ടോർച്ച് ഇട്ടിട്ട് ഞങ്ങൾ ട്രെയിൻ ഇപ്പോൾ 11 മണിക്ക് വരും. അവിടെ ഒരു ആലമരമുണ്ട്, അതിന് മേലാക്കും. ട്രെയിൻ വെച്ചാൽ ആൽമരം പുറത്തേക്ക് എടുക്കും. ഇപ്പോൾ എടുക്കും. ഇപ്പോൾ ഞങ്ങളിപ്പോൾ മേലധികാരിക്ക് ജില്ലാധികാരി ഞങ്ങൾ പറഞ്ഞിട്ടുണ്ട്. ഇപ്പോൾ നേരത്തെ ഒരു കീഴെ പോയിട്ട് നോക്കും. അതിൽ പിന്നെ ഞങ്ങൾ ആ ആൽമരം എടുത്തിട്ട് മേലെ ട്രെയിനും കൊണ്ട് എത്തിക്കാൻ ബുദ്ധിമുട്ടുണ്ടോ? ഇല്ല, ഒരു റോഡിൽ